ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ವೀಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇದ್ದೀರಾ, ಆದರೆ ಲೈಕ್ ಮಾಡ್ತಿಲ್ಲ ನನ್ನ ವೀಡಿಯೋಗೆ. ತುಂಬ ವ್ಯೂಸ್ ಬರ್ತಾ ಇದೆ. ವ್ಯೂಸ್ ಬರ್ದಿದ್ರೆ ಲೈಕ್ ಬಿಡು, ಬರ್ದೇ ಇದ್ರೆ ಪರವಾಗಿಲ್ಲ ಅನ್ಬೋದು. ಆದರೆ ವ್ಯೂಸ್ ಬರ್ತಾ ಇದೆ, ಲೈಕ್ ಮಾಡ್ತಾ ಇಲ್ಲ. ಸೊ ಆದಷ್ಟು ಲೈಕ್ ಮಾಡಿ ಪ್ಲೀಸ್, ಒಂದು ಲೈಕ್ ಮಾಡಿಬಿಟ್ಟು ನನಗೂ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ನನ್ನ ವೀಡಿಯೋ ಅಷ್ಟೇ. ಸೊ ಅದಕ್ಕೋಸ್ಕರ ಪ್ಲೀಸ್ ವೀಡಿಯೋಗೆ ಸ್ವಲ್ಪ ನೋಡ್ತಿರಲ್ಲ, ವೀಡಿಯೋ ನಾನು ನೋಡಿದಾಗ ಒಂದೇ ಒಂದು ಲೈಕ್ ಮಾಡಿ ಅಷ್ಟೇ ಸಾಕು. ಸೊ ನಿಮ್ಮಿಂದ ಸಹಾಯ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ತುಂಬ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಆದರೂ ಲೈಕ್ ಮಾತ್ರ ಮಾಡ್ತಾ ಇಲ್ಲ. ವ್ಯೂಸ್ ತುಂಬ ಬರ್ತಾ ಇದೆ. ಸೊ ಇದೇ ಥರ ಲೈಕ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇವತ್ತು ಬೆಳಿಗ್ಗೆ ಊಟಕ್ಕೇನೆ ಹುರುಳಿಕಾಳು, ಅಂದರೆ ಹುರುಳಿಕಾಳು ಇದು ಮೊಳಕೆ ಕಟ್ಟಿರ್ತೀವಲ್ಲ, ಅದು ಸಾಂಬಾರು. ಅದ್ರ ಜೊತೆಗೆ ಒಂದು ಹೀರೆಕಾಯಿ ಬಿಟ್ಟಿತ್ತು ನಮ್ಮ ಅಮ್ಮರ ಮನೇಲಿ. ಆ ಹೀರೆಕಾಯಿ ಮತ್ತು ಮೊಳಕೆ ಕಾಳು ಮತ್ತು ಇದು ಏನಂದರೆ ಆಲೂಗೆಡ್ಡೆ. ಸೊ ಇಷ್ಟ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ. ಬೆಳಿಗ್ಗೆನೇ ಇನ್ನು ನಮ್ಮ ಮನೆಯವ್ರಿಗೆ ಇವತ್ತು ಕೆಲಸ ಇರಲಿಲ್ಲ, ಅದಕ್ಕಾಗಿ ಮುದ್ದೆ ಮತ್ತು ಹುರುಳಿಕಾಳು, ಇದು ಮೊಳಕೆ ಕಾಳು ಎಲ್ಲ ಹುಳಿ ಸಾಂಬಾರು. ಸೊ ಹಂಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಹುಳಿಗೆ ಅಂತ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಕಡಲೆ ಬೀಜ ಸ್ವಲ್ಪ, ಹುಳಿ ಸಾಂಬಾರಿಗೆ ನಾವು ಇಷ್ಟು ಹಾಕ್ತೀವಿ. ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು. ಆಮೇಲೆ ಹಸಿ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ. ಖಾರಕ್ಕೆ ನಾವು ಸ್ವಲ್ಪ ಖಾರನೇ ತಿನ್ನೋದು, ಹಂಗಾಗಿ ಒಂದು 5-6 ಹಾಕಿದ್ದೀನಿ ಅಷ್ಟೇ ಮೆಣಸಿನ್ಕಾಯಿ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಇದು ಚಕ್ಕೆ ಲವಂಗ ಗಸಗಸೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಏನಂದರೆ ಕೊತ್ತಂಬರಿ ಸೊಪ್ಪು ಇಲ್ಲ ನಮ್ಮ ಮನೆಯಲ್ಲಿ, ಹಾಗಾಗಿ ಇದಕ್ಕೋಸ್ಕರ ಅದು ಏನಿದೆಯೋ ಅದು ಹಾಕಿದ್ದೀನಿ ಮನೆಯಲ್ಲಿ. ಈ ಕಡೆ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ನೀಟಾಗಿ ಅದೆಲ್ಲ ಚಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿಗೆ ಹಾಕ್ಬಿಟ್ಟು. ಜಾಸ್ತಿನೇ ಇತ್ತು ನೀರು, ನಾನೆಲ್ಲ ತೊಳೆದುಬಿಟ್ಟು ಮತ್ತು ಸುಮ್ಮನೆ ಖಾಲಿಯಾಗಿಡೋದು ಹೆಂಗೆ ಅಂತ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಇನ್ನು ಮಸಾಲೆ ಪುಡಿ, ಅಂದರೆ ಧನಿಯಾ ಪುಡಿ ನಾವು ಹುರಿದು ಮಾಡಿರ್ತೀವಲ್ಲ, ಹುರಿದಿರೋ ಸಾಂಬಾರನ್ನು ಇದಕ್ಕೆ ಹಾಕೋದು. ಮತ್ತು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಬೇಕು, ನಾನು ಆಮೇಲೆ ತೋರಿಸ್ತೀನಿ. ಇಷ್ಟು ಈಗ ನಾನು ರುಬ್ಕೋಬೇಕು. ಬೆಳಗ್ಗೆನೇ ಈಗ ಕರೆಂಟು ಜಾಸ್ತಿ ಹೊತ್ತಿರಲ್ಲ, ಹಂಗಾಗಿ ಫಸ್ಟು ಇದು ರುಬ್ಕೊಬಿಟ್ರೆ ಆಮೇಲೆ ಸಾಂಬಾರು ಮುದ್ದೆ ಸ್ವಲ್ಪ ಲೇಟಾದರೂ ನಡೆಯುತ್ತೆ. ಇದು ರುಬ್ಕೊಂಡಿಲ್ಲ ಅಂದರೆ ಮತ್ತೆ ನಾವು ಗುಂಡು ಬಂಡೆಗೆ ಹಾಕಿ ರುಬ್ಬಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಮೊಳಕೆ ಕಾಳೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಆ ಕಡೆ ಅದು ರುಬ್ಬಕ್ಕೆ ಅಂತ ರುಬ್ಕೊಬಂದೆ ಮಿಕ್ಸಿಲಾಗಲೇ ಜಾರಲ್ಲಿ. ಮೊಳಕೆ ಕಾಳು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಮತ್ತು ಇದು ಆಲೂಗೆಡ್ಡೆನೂ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ತೊಳೆದು ಅವನ್ನ ಈಗ ಈ ಪಾತ್ರೆಗೆ ಸೇರಿಸ್ಬಿಟ್ಟು ನಾನು ರುಬ್ಕೊಂಡಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ನಾನು ಅದೇನೋ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಸಾಂಬಾರು ಜೊತೆಗೆ ಬೆಂದು ಬಿಡುತ್ತೆ ಅದು ಮೊಳಕೆ ಕಾಳು ಮತ್ತು ಹೀರೆಕಾಯಿ ಆಲೂಗೆಡ್ಡೆ. ಅದಕ್ಕೆ ಇನ್ನು ಸೇರಿಸ್ತಾ ಇದ್ದೀನಿ ನೀರೆಲ್ಲನೂ. ಇದು ಸ್ವಲ್ಪ ಚಿಕ್ಕ ಪಾತ್ರೆ ಇಟ್ಬಿಟ್ಟಿದ್ದೆ ಸಾಂಬಾರಿಗೆ, ಅದಕ್ಕೋಸ್ಕರ ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕೋಣ ಅಂತ ಸದ್ಯಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕುದಿಬೇಕಲ್ಲ, ಹಂಗಾಗಿ ಇನ್ನು ಇದು ಕುದಿಬೇಕಾದ್ರೆ ಉಕ್ಕು ಬರುತ್ತೆ. ನಾವು ಉಕ್ಕು ಬರಬೇಕಾದ್ರೆ ಒಳಗಡೆ ಓಡಾಡ್ತಾ ಇದ್ರೆ ಸಾಂಬಾರೆಲ್ಲ ಚೆಲ್ಲೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋಣ ಅಂತ ಅನ್ನಿಸ್ತು. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಬಿಟ್ಟು ಈಗ ಪಾತ್ರೆ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಉಪ್ಪು ಹಾಕ್ತಾಯಿದ್ದೀನಿ, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ಸೊ ನಾನು ನೈಸ್ ಉಪ್ಪೆ ಬಳಸ್ತೀನಿ, ಅರಳುಪ್ಪು ಬಳಸಬೇಕು. ಅದು ಈಗ ಸದ್ಯಕ್ಕೆ ಮುಗ್ದೋಗಿತ್ತು, ಹಂಗಾಗಿ ನೈಸ್ ಉಪ್ಪೆ ಬಳಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇದಕ್ಕೆ ಧನಿಯಾ ಪೌಡ್ರು ಮತ್ತು ಇದು ಅರಿಶಿನ ಪುಡಿನೂ ಹಾಕಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ದೊಡ್ಡ ಪಾತ್ರೆ ತಗೊಂಡು ಅದ್ರ ಜೊತೆಗೆ ಹಾಕಿದೆ. ಇನ್ನು ಅದ್ರ ಜೊತೆ ಅಂದರೆ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ರೆ ನಾನು ಹೊರಗಡೆ ಏನಾದರೂ ಹೋಗಿ ಬಂದರು ಕೆಲಸ ಮಾಡ್ಕೊಂಡ್ರು ಉಕ್ಕು ಬರೋಲ್ಲ, ಮತ್ತು ಅದೇ ಚೆನ್ನಾಗಿ ಕುದ್ದುಬಿಡುತ್ತೆ ಸಾಂಬಾರು. ಚಿಕ್ಕ ಪಾತ್ರೆಯಲ್ಲಿ ತುಂಬ ಇಟ್ಬಿಟ್ರೆ ಅದು ಕುದಿ ಬಂದುಬಿಡುತ್ತೆ ಅಲ್ಲ, ಆವಾಗ ಉಕ್ಕು ಬಂದುಬಿಡುತ್ತೆ, ಆವಾಗ ಸಾಂಬಾರು ಚೆನ್ನಾಗಿರಲ್ಲ, ವೇಸ್ಟ್ ಆಗಿಬಿಡುತ್ತೆ ಅಂತ ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ. ಸೊ ನಾನು ಆಗುತ್ತೆ ಅಂತ ಅಂದ್ಕೊಂಡೆ, ಮತ್ತು ಆಲೂಗೆಡ್ಡೆ ಅವೆಲ್ಲ ಬೇಯಬೇಕಲ್ಲ, ಸ್ವಲ್ಪ ನೀರು ಜಾಸ್ತಿನೇ ಸೇರಿಸಿದ್ದೀನಿ. ಸೊ ಅದೆಲ್ಲ ಬೇಯೋಷ್ಟರಲ್ಲಿ ಸಾಂಬಾರು ಒಂದು ಒಳ್ಳೆ ಇದಕ್ಕೆ ಬರುತ್ತೆ ಅಂತ ನೋಡಿ ದೊಡ್ಡ ಪಾತ್ರೆಯಲ್ಲಿ ಅರ್ಧಕ್ಕಾಗಿತ್ತು. ಸೊ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹುಳಿ ಸಾಂಬಾರು. ನೀವೊಂದು ಸರಿ ಈ ರೀತಿ ಟ್ರೈ ಮಾಡಿ. ಒಂದು 2-2.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಅಷ್ಟೇ. ಸೊ ಇನ್ನೇನು ಸೇರಿಸಿಲ್ಲ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ಕುದಿಸ್ಕೊಂಡು ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಸಾಂಬಾರಿಗೆ. ಸೊ ಇಷ್ಟೇ, ಹುಳಿ ಸಾಂಬಾರು ಮುಗೀತು. ಇದ್ರ ಜೊತೆಗೆ ರಾಗಿ ಮುದ್ದೆ ಮಾಡ್ಕೋಬೇಕೀಗ. ಅಂದರೆ ಸೈಡಲ್ಲಿ ಇಟ್ಟಿದ್ದೀನಿ ಆಗಲೇ ಮುದ್ದೆಗೆ, ಅದನ್ನು ತೋರಿಸಿಲ್ಲ ಅಷ್ಟೇ ವೀಡಿಯೋದಲ್ಲಿ. ಈಗ ಸಾಂಬಾರು ತೋರಿಸಿದ್ನಲ್ಲ ಆಗಿಂದ, ಅದಕ್ಕೋಸ್ಕರ ಅದು ಟೋಟಲಿ ಈ ರೀತಿ ಆಯಿತು ಸಾಂಬಾರು ನೋಡಿ. ಹೀರೆಕಾಯಿ ಮತ್ತು ಆಲೂಗೆಡ್ಡೆ, ಇದು ಹುಳಿ ಮೊಳಕೆ ಕಾಳು ಸಾಂಬಾರು, ಹುಳಿ ಸಾಂಬಾರು ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಮುದ್ದೆ. ಸೊ ಇವತ್ತು ಹಿಟ್ಟು ಸ್ವಲ್ಪ ಕಡಿಮೆನೇ ಇತ್ತು, ಸ್ವಲ್ಪ ಅಕ್ಕಿ ಜಾಸ್ತಿನೇ ಹಾಕಿದ್ದೀನಿ. ಸೊ ಹೊರಗಡೆ ಬಂದೆ ಮುದ್ದೆನೂ ಮತ್ತು ಸಾಂಬಾರು ಹಾಕೊಂಡು ತಟ್ಟೆಗೆ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಸುಮ್ಮನೆ ಹೇಳ್ತಿದ್ದಾಳೆ ಅಂತಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಹೊರಗಡೆ ತುಂಬ ಚೆನ್ನಾಗಿರುತ್ತೆ ಅಂತ ಹೊರಗಡೆ ಬಂದಿದ್ದೀನಿ ಇಟ್ಕೊಂಡು. ಯಾಕಂದರೆ ಮನೆಯಲ್ಲೂ ಸ್ವಲ್ಪ ಕಡಿಮೆನೇ, ಈ ಮನೆಯವ್ರು ಇರಲ್ಲ, ಯಾವಾಗಲೂ ತೋಟದ ಹತ್ರ ಹೋಗ್ತಾ ಇರ್ತಾರೆ ಹಸುಗಳು ಹೊಡ್ಕೊಂಡು. ಇನ್ನು ಆ ಕಡೆ ಮನೆ ಅಮ್ಮವ್ರದ್ದು, ಈ ಎದುರುಗಡೆ ಮನೆ ತಾತನೂ ಅವರಿರ್ತಾರೆ, ಮನೆ ಹತ್ರ ಇರೋದೇ ಇಲ್ಲ. ಹಾಗಾಗಿ ನಮ್ಮದು ಸಿಂಗಲ್ ಮನೆನೇ ಅಂತಂದು ಹೇಳ್ಬೋದು. ಅದು ನೋಡಿ ನಮ್ಮ ಅಮ್ಮವ್ರದ್ದು ಆ ಕಡೆ ಕಾಣ್ತಾರೆ, ಅದು ಸ್ವಲ್ಪ ದೂರನೇ ಇರುತ್ತೆ. ಅದಕ್ಕೋಸ್ಕರ ಏನಾದರೂ ತಿನ್ಬೇಕಂದ್ರೂ ಇನ್ನು ಯಾರು ಜನನೂ ಓಡಾಡಲ್ಲ. ಸೊ ಜನ ಏನು ಕಿತ್ಕೊಳ್ಳಲ್ಲ, ಲೇಟ್ ನಾವು ತಿನ್ನೋದು.
ಆದ್ರೂ ಸ್ವಲ್ಪ ನೋಡ್ತಾ ಓಡಾಡಿದ್ರೆ ಒಂಥರ ಅನ್ಸುತ್ತಲ್ಲ, ಹಾಗಾಗಿ ಇಲ್ಲಿ ಯಾರು ಓಡಾಡಲ್ಲ, ಅದಕ್ಕೆ ಹೊರಗಡೆನೇ ತಿಂತಾ ಇದ್ದೀನಿ. ಬನ್ನಿ ನೀವು ಎಲ್ಲರೂ ಊಟ ಮಾಡೋಣ. ಮತ್ತೆ ಕರ್ದೇ ಇಲ್ಲ ನಮ್ಮನ್ನ ಅಂತ ಅಂದ್ಕೋಬೇಡಿ. ಸೊ ಒಂದ್ಸಲ ಟ್ರೈ ಮಾಡಿ, ನಾನು ಹೇಳಿರೋ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಹುಳಿ ಸಾಂಬಾರು. ಟಿಫನ್ಸು ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈಗ ಟಿಫನ್ಸ್ ಏನು ಮಾಡ್ತಾ ಇಲ್ಲ, ಡೈರೆಕ್ಟ್ ನಾನು ಮುದ್ದೆ ಸಾರು ಮಾಡೋದ್ರಿಂದ ಬರೀ ಇದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಮಾಲೆದು ಅದೆಲ್ಲ ಕಂಪ್ಲೀಟ್ ಆದಮೇಲೆ ತಪ್ಪದೆ ನಾನ್ ವೆಜ್ ವೀಡಿಯೋಸು ಮತ್ತು ಬಿರಿಯಾನಿ ಕೇಳಿದ್ರಿ ನನ್ನ ಸ್ಟೈಲಲ್ಲಿ ಬಿರಿಯಾನಿ ವೀಡಿಯೋಸು ಎಲ್ಲ ಪ್ರತಿಯೊಂದು ನಾನು ಏನೇನು ನಾನ್ ವೆಜ್ಜಲ್ಲಿ ಏನೇನು ವೆರೈಟಿ ಮಾಡ್ತೀನೋ ಸೊ ಎಲ್ಲನೂ ಶೇರ್ ಮಾಡ್ಕೊತೀನಿ. ಹಾಗೆ ಟಿಫನ್ಸು ಅಷ್ಟೇ, ಟಿಫನ್ಸ್ ಏನು ಈಗಲೇ ಮಾಡ್ಕೊಂಡು ತಿನ್ಬೋದು, ಆದರೂ ನಾನು ಮಾಡ್ತೀನಿ ಸದ್ಯದಲ್ಲೇ ಮಾಡಿದಾಗ ದೋಸೆ ಇಡ್ಲಿ ಈ ರೀತಿ ಯಾವ್ಯಾವ ರೀತಿ ಮಾಡ್ತೀನಿ ನಾನು ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಈ ಥರ ಹುಳಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೀನಿ, ಊಟ ಮಾಡ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡಿದ್ರು, ನಂದೇ ಲಾಸ್ಟ್. ಈಗ ಊಟ ಮಾಡಿಬಿಟ್ಟು ಇನ್ನೂ ತುಂಬ ಕೆಲಸ ಇದೆ, ಅದೆಲ್ಲ ಮಾಡ್ಕೋಬೇಕು. ಮೊನ್ನೆ ಇದು ಅಟ್ಟ ಹಾಕಿದ್ವಲ್ಲ, ದ್ರಾಕ್ಷಿ ಗಿಡ ಬಳ್ಳಿ ಚೆನ್ನಾಗಿ ಹಬ್ಕೊಂಡಿದೆ ಅಂತ. ಸೊ ನೋಡಿ, ನೈಟ್ ನಮ್ಮಮ್ಮ ಅವ್ರದ್ದು ಹಸು ಎಲ್ಲ ಹರ್ಕೊಂಡು ಬಂದ್ಬಿಟ್ಟು ಹಬ್ಬದಲ್ಲೇ ಎಲ್ಲ ತಿಂದಾಕ್ ಹೋಗಿದ್ದೆ ಬಳ್ಳಿ. ಎಷ್ಟು ಚೆನ್ನಾಗಿ ಎಲ್ಲ ಹಬ್ಕೊಂಡಿತ್ತು ಫುಲ್ಲು ಗಿಡ. ಇದನ್ನು ಹೆಂಗೆ ಅಂದರೆ ಒಳ್ಳೆ ನಮ್ಮ ಮನೇಲಿ ಒಂದು ಫ್ಯಾಮಿಲಿ ಮೆಂಬರ್ ಥರ ಬೆಳೆಸ್ತಾ ಇದ್ವಿ. ಸೊ ಇದನ್ನು ಕೊನೆನ ಈ ಥರ ತಂದುಬಿಟ್ಟು ನಾಟಿ ಮಾಡಿದ್ದು, ಚೆನ್ನಾಗಿ ಬೆಳೆದಿತ್ತು ನಿಜವಾಗ್ಲೂ. ಬೆಳಿಗ್ಗೆ ರಾತ್ರಿ ಏನು ಮಾಡಿಬಿಟ್ಟ ನಿತಿನ್ನು, ಈ ಉಚ್ಚನಾಯಿ ಬಂದುಬಿಟ್ಟಿದ್ದಾವೆ ಪಾರನ್ನ ಕಚ್ತವೆ ಅಂತ ಪಾರನ್ನ ಕಟ್ಟಾಕ್ಬಿಟ್ಟ ಅಲ್ಲಿ. ಅದು ಕಟ್ಟಾಕಿದ್ದಕ್ಕೆ ಈ ಹಸು ಬಂದ್ರೂ ಅದು ನೋಡೋಕ್ಕಾಗಿಲ್ಲ, ಇಲ್ಲಾಂದರೆ ಅದು ಇಲ್ಲಿ ಬಿಡಿಸ್ಕೊತ ಇರಲಿಲ್ಲ, ಒಳಗಡೆ ಬರೋಕ್ಕೂ ಬಿಡ್ತಾ ಇರಲಿಲ್ಲ ಹಸುನ, ಹಾಗೆ ಕಳಿಸ್ಬಿಡೋದು. ಅದು ಕಟ್ಟಾಕಿದ್ದಕ್ಕೆ ಅದು ನಾವು ಕಟ್ಟಾಕಿರೋ ದಿನವೇ ಅದು ಹರ್ಕೊಂಡು ಬಂದು ಹಸುನು ಬಳ್ಳಿ ಎಲ್ಲ ತಿನ್ನಕೈತೆ. ನಿಜವಾಗ್ಲೂ ಸಖತ್ ಬೇಜಾರಾಯಿತು ಬೆಳಿಗ್ಗೆನೇ ನೋಡಿಬಿಟ್ಟು. ಚಿಗುರುತ್ತೆ ಅಂತ ನಮ್ಮಮ್ಮ ನೋಡ್ತು, ಚಿಗುರುತ್ತೆ ಬಿಡು ಅಂತ ಅಂತು, ಆದ್ರೂ ಚೆನ್ನಾಗೆಲ್ಲ ಹಬ್ಕೊಂಡಿತ್ತಲ್ಲ. ಸೊ ಹಂಗಾಗಿ ಇದೊಂದು ಸ್ವಲ್ಪ ನೋವು ಅನ್ನಿಸ್ತು, ಎಲ್ಲ ಹೋಗೈತೆ ಅಂತ. ನೋಡಿ ಫುಲ್ ಇದೆಲ್ಲ ಆ ಕಡೆ ಹೋಗಿತ್ತು, ಎಲ್ಲ ಬಿಡಿಸ್ಬಿಟ್ಟು ಅವತ್ತು ಚಪ್ರ ಹಾಕೋದಿನ ನೋಡಿದ್ರಿ ನೀವು, ಎಲ್ಲ ಬಿಡಿಸ್ಬಿಟ್ಟು ಈ ಕಡೆ ಎಲ್ಲ ಆಗಲೇ ಎಲ್ಲ ಸುತ್ಕೊಬಿಟ್ಟಿತ್ತಿದೆ ಎಲ್ಲದಕ್ಕೂ. ಅದು ಸೀಮೆ ಹಸು ಅಲ್ಲ, ಒಂದೇ ಸಲನೇ ಇಟ್ಕೊಂಡ್ಬಿಟ್ಟಿರುತ್ತೆ ಎಲ್ಲ ಬಾಯೊಳಗೆ. ಅದಕ್ಕೆ ಯಾವುದ್ರ ಮೇಲೆ ಆಗಲಿ ಅಟ್ಯಾಚ್ಮೆಂಟು ಜಾಸ್ತಿ ಇಟ್ಕೋಬಾರ್ದು. ಸೊ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಈ ಥರ ನಿರಾಸೆ ಆಗುತ್ತೆ, ಆಸೆ ಇಟ್ಕೋಬಾರ್ದು. ಸೊ ಹಿಂಗೆ ಈ ಬಳ್ಳಿ ನಮ್ಮ ಅದರಿಂದಂತೂ ಎಷ್ಟು ಚೆನ್ನಾಗಿ ಇನ್ನೇನು ಮೇಲೆ ಹೋಯ್ತು, ಇನ್ನು ಆ ಕಡೆ ಎಲ್ಲ ಹಬ್ಕೊಳ್ಳುತ್ತೆ ಅಂತ ಡೈಲಿ ಖುಷಿಪಟ್ಟು ನೋಡ್ತಾ ಇದ್ದಿದ್ದೆ. ಹಾಗಾಗಿ ನೋಡಿಬಿಟ್ಟು ಭಾಳ ನೋವುಪಟ್ಟು ಅವನು. ಸೊ ನನಗೂ ತುಂಬ ನೋವಾಯಿತು, ಈ ಥರ ಆಯ್ತಲ್ಲ ಅಂತ ನೋಡಿ. ಹಂಗೆ ಬೆಳಿಗ್ಗೆ ಎದ್ಬಿಟ್ಟು ನಾವು ಅಮ್ಮನ ಮೇಲೆ ಜಗಳಕ್ಕೆ ಹೋಗೋ ಅಷ್ಟೇ ಹೋಗ್ಬೇಕಿತ್ತು. ಯಾಕಂದರೆ ಬಳ್ಳಿ ಅಷ್ಟು ಚೆನ್ನಾಗಿತ್ತು, ಮತ್ತು ಡೈಲಿ ನೀರು ಹಾಕೋದು, ನಾವು ಈ ಥರ ಅಟ್ಟ ಎಲ್ಲ ಹಾಕಿ. ಸೊ ಇನ್ನು ಇದೆಲ್ಲ ಹಬ್ಕೊಂಡಾಗ ಒಂದು ಸಲ ನಿಮ್ಗೆ ವೀಡಿಯೋ ಮಾಡಿ ತೋರ್ಸೋಣ ಅಂತ ಇದ್ದೆ, ಅಷ್ಟರಲ್ಲೇ ಈ ಥರ ಎಲ್ಲ ಆಗೈತೆ. ಅದಕ್ಕೆ ಯಾವುದ್ರ ಮೇಲೂ ನಿಜವಾಗ್ಲೂ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಬೋದು, ಒಂದು ಗಿಡ ಆಗಿರ್ಬೋದು ಯಾವುದೇ ಆಗಿರ್ಬೋದು. ಸೊ ನೋಡಿ, ಮೊನ್ನೆ ಹಾಕಿರೋ ಚಪ್ರ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿತ್ತು, ಇವತ್ತು ಎಷ್ಟು ಹೊರಟೋಯ್ತು. ಬೆಳಿಗ್ಗೆ ಎದ್ದು ಹಂಗೆ ಜಗಳಕ್ಕೆ ಹೋಗ್ಬೇಕಾಯ್ತು ಅಂತ ಸಿಟ್ಟು ಬಂದಿತ್ತು ನನಗೆ ನಮ್ಮ ಮೇಲೆ. ಅದು ಏನು ಮಾಡ್ಬೇಕಂದ್ರೆ ಮಾನ್ವಿಕನು ಮತ್ತು ಲಾಸ್ಯ ಏನಾದರೂ ಆಟ ಆಡೋಕ್ಕೆ ಏನಾದರೂ ಬಿಚ್ಚಿರ್ತಾರೆ ಹಸನ, ಸಂಜೆ ಹೊತ್ತು ನೈಟ್ ಇಲ್ಲಿ ಕಟ್ಟಾಕ್ತಾರಲ್ಲ ನೋಡ್ಕೊಂಡಿಲ್ಲ. ಆವಾಗ ಅದು ರಾತ್ರಿಗೆ ಹಂಗೆ ಬಂದುಬಿಟ್ಟು ನೋಡಿ ಅಲ್ಲಿ ಆ ಗಿಡಗಳನ್ನು ತಿಂದೈತೆ, ಹೂವಿನ ಗಿಡಗಳಲ್ಲಿ ಪಕ್ಕದ ಮನೆಯವ್ರದ್ದು ಅವ್ರದ್ದು ಎದುರುಗಡೆ ಮನೆಯವ್ರದ್ದು ಅವ್ರದ್ದು ತಿಂದಾಕೈತೆ. ಸೊ ನನಗೆ ಈ ದ್ರಾಕ್ಷಿ ಗಿಡ ಹೋಗಿದ್ದಕ್ಕೆ ತುಂಬ ನೋವಾಯಿತು, ಏನು ಮಾಡೋದು ಅಂತ ಸುಮ್ಮನೆ ಅದೇ ನೀರೆಲ್ಲ ಹಾಕಿದ್ದೀನಿ, ಚಿಗುರಿದ್ರೆ ಚೆನ್ನಾಗಿ ಸಾಕು ಅಂತ. ಎಷ್ಟು ಚೆನ್ನಾಗೆಲ್ಲ ಅಟ್ಟ ಎಲ್ಲ ಹಾಕ್ಸಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತು ನಾವು ಹಾಕಿರೋದು. ನೋಡಿ ಎಲ್ಲ ಫುಲ್ ಎಲೆ ಎಲ್ಲ ತಿಂದಾಕೈತೆ, ಕಡ್ಡಿ ಬಂದುಬಿಟ್ಟೆ. ಸದ್ಯಕ್ಕೆ ಆ ಕಡ್ಡಿ ಅದೂ ಎಲ್ಲ ಇದು ಮಾಡಿಲ್ಲ, ಅದು ಹೆಂಗೆ ಚಿಗುರುತ್ತೆ ಹಂಗೆ ಬಿಟ್ಟರೆ. ಇನ್ನೇ ಡೈಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು ಇನ್ಮೇಲೆ ಆ ರೀತಿ ಆಗದೆ ಇರೋ ಥರ ನೋಡ್ಕೊತೀವಿ. ಸೊ ಏನಾದರೂ ಇಲ್ಲಿ ತಡಕೆ ಕಟ್ಬೋದು, ನಮ್ಮ ಬಂಡೆ ಇಲ್ಲಿ ನೋಡಿ ಇಲ್ಲಿ ಅಡ್ಡ ಐತಲ್ಲ, ಇದಕ್ಕೆ ತಡಕೆ ಎಲ್ಲ ಕಟ್ಬೋದು. ಅದು ಸ್ವಲ್ಪ ಅಗಲ ಇದ್ದಾವೆ, ಇದು ದೊಡ್ಡ ತಡಕೆ ಇಲ್ಲಿಗನ್ನು ಕಟ್ಟಬೇಕು ನಾವು. ಅದು ಎತ್ತಿಡೋಕ್ಕೂ ಮತ್ತೆ ಹೋಗೋಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಕಟ್ಟಿರಲಿಲ್ಲ, ಹಾಗಾಗಿ ಆ ಗಿಡನೇ ಹೊರಟೋಯ್ತು. ನೋಡಬೇಕಾದ್ರೆ ಇನ್ಮೇಲೆ ತೆಳ್ಳಗೆ ಇದು ಬಿದಿರಿಗೆ ಬರುತ್ತಲ್ಲ, ಸೀಬು ಬಿದಿರಿಂದು, ಅದು ತೆಳ್ಳಗೆಲ್ಲ ಅಣದ್ಬಿಟ್ಟು ಕಟ್ಟಿದ್ರೆ ಸ್ವಲ್ಪ ನಮಗೂ ತೆಗಿಯೋಕ್ಕೂ ಈಸಿ ಇರ್ತೈತೆ. ಇನ್ಮೇಲೆ ಅದೆಲ್ಲ ಇದು ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಈ ಪುದೀನ ಗಿಡ ನೋಡಿ, ಇದು ಅಲ್ಲಿ ಫುಲ್ ಹಬ್ಕೊಬಿಟ್ಟಿತ್ತು ಆ ಸೈಟಲ್ಲಿ. ಒಂದು ಕೊನೆ ಅಷ್ಟು ತಂದಾಕಿದ್ರೆ ಇದು ಎಷ್ಟೊಂದು ಹಬ್ಕೊಳತ್ತೆ. ಕಿತ್ತು ಹಾಕ್ತಾಯಿದ್ದೀನಿ,
ಆದ್ರೂ ಇದು ಭಾಳ ಹಬ್ಕೊಬಿಟ್ಟೈತಿ ಇದನ್ನೆಲ್ಲ. ಅಂದರೆ ಈ ಏನಾದರೂ ಹಾವು ಹುಳ ಈ ಥರ ಸೇರ್ಕೊಂಡ್ರೆ ಕಾಣಲ್ಲ ಅಷ್ಟೇ. ಸೊ ಇನ್ನು ಮಳೆಗಾಲದಲ್ಲಿ ಇನ್ನೂ ಫುಲ್ ಲೈಟ್ ಆಗಿತ್ತು. ನಾನೆಲ್ಲ ಈ ಗೋಬಿ ಬಿರಿಯಾನಿ ಮಾಡ್ತಾರಲ್ಲ ಅವ್ರ ಅಂಗಡಿಗಳಿಗೆಲ್ಲ ಕಿತ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ, ಅವ್ರು ಇನ್ನೆಷ್ಟು ಅಂತ ಕಿತ್ಕೊಂಡು ಹೋಗ್ತಾರೆ ಡೈಲಿ. ಸೊ ಆದ್ರೂ ಅದೊಂದು ಕೊನೆ ಹಾಕಿರೋದಕ್ಕೆ ಈ ಥರ ಎಲ್ಲ ಬೆಳೆದ್ಬಿಟ್ಟೈತೆ ನೋಡಿರಿ, ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಮಾತ್ರ ನಾವು ಯಾವುದೇ ಥರ ಮೆಡಿಷನ್ನು ಏನೂ ಹಾಕೋದಿಲ್ಲ. ಪುದೀನ ಸುಮ್ಮನೆ ಒಂದು ಕೊನೆ ಇಟ್ಟರೆ ಸಾಕು, ಈ ಥರ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ಸೊ ನಾವಿನ್ನು ಬೇರೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಬರಲ್ಲ ಈ ಥರ. ಸೊ ಪುದೀನ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ತೋರಿಸ್ಬೇಕು ಅಂತ ಇದ್ದೆ. ನೀವೇನಾದರೂ ಈ ಥರ ಮನೆ ಹತ್ರ ಸಾಂಬಾರುಗಳಿಗೆ ಇದಕ್ಕೆ ಬೆಳೆಸ್ಕೋಬೇಕಂದ್ರೆ ಆರಾಮಾಗಿ ನಾಟಿ ಮಾಡ್ಕೋಬೋದು. ಒಂದು ಕೊನೆ ಈ ನಾವು ದುಡ್ಡಿ ತರ್ತೀವಲ್ಲ, ಸೊ ಅದರಲ್ಲೇ ಒಂದೆರಡು ಬೇರಿರೋ ಅಂತ ಸಿಕ್ಕಿದ್ರೂ ಸಾಕು. ಸುಮ್ಮನೆ ಈ ಥರ ಅಗದ್ಬಿಟ್ಟು ನೆಲ ಇಟ್ಬಿಟ್ರೆ ಹಿಂಗೆ ಆರಾಮಾಗಿ ಹಬ್ಕೊಬಿಡುತ್ತೆ. ಇಲ್ಲ ಪಾಟಲ್ಲಿ ಬೆಳೆಸೋರು ಇನ್ನೂ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕಂತ ಅವತ್ತಿಂದ ಅಂದ್ಕೊತಾ ಇದ್ದೆ, ಇವತ್ತು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಈಗ ದ್ರಾಕ್ಷಿ ಗಿಡದ ಜೊತೆನೇ ಇನ್ನೊಂದು ನಾಟಿ ಮಾಡಿದ್ವಿ. ಅವತ್ತು ನಮ್ಮ ಮನೆಯವರು ಕಂಬಿ ಕೆಲಸಕ್ಕೆ ಹೋಗಿದ್ರು ಶೈಲಾಪುರಕ್ಕೆ. ಸೊ ಅವಾಗ ಅವರೇ ಕಟ್ ಮಾಡಿ ಕೊಟ್ಟಿದ್ರಂತೆ, ನಿಮ್ಮ ಮನೆ ಹತ್ರ ಈ ಥರ ಹಾಕ್ಕೊಳ್ರಿ, ದ್ರಾಕ್ಷಿ ತುಂಬ ಚೆನ್ನಾಗಿ ಬಿಡ್ತವೆ, ಮಕ್ಳಿಗೆ ತಿನ್ನೋಕ್ಕಾಗುತ್ತೆ ಅಂತ. ಅವೆರಡನ್ನೂ ಅವತ್ತೇ ಒಂದೇ ದಿನನೇ ನಾಟಿ ಮಾಡಿದ್ದು. ಸೊ ತೋರಿಸ್ತೀನಿ ಬನ್ನಿ ಅದ್ಯಾವ ರೀತಿ ಇದೆ ಅಂತ. ನೋಡಿ, ಇದು ಜಾಸ್ತಿ ಬಳ್ಳಿ ಹಬ್ಕೊಳ್ಳಿಲ್ಲ, ಇದು ಚಿಕ್ಕದಾಗಿ ಈ ಥರ ಚಿಗುರೊಡೆದು ಬಳ್ಳಿ ನೋಡಿ, ದ್ರಾಕ್ಷಿ ಗೊನೆನೂ ಬಿಟ್ಟಿದೆ ಆಗಲೇ. ಸೊ ಅದು ಖುಷಿಯಾಗಿತ್ತು, ಚೆನ್ನಾಗಿ ನಮಗೆ ಅದು ಚೆನ್ನಾಗಿ ಬರ್ತಾ ಇದೆ ಬಳ್ಳಿ ಅಂತ. ಸೊ ಇದು ನೋಡಿ, 2 ಗೊನೆ ಬಿಟ್ಟಿದೆ ಆಗಲೇ ದ್ರಾಕ್ಷಿ ಗಿಡದ. ಅಂದರೆ ಇದು ಕಪ್ಪು ದ್ರಾಕ್ಷಿ ಅಲ್ವಾ. ಇದು ಚೆನ್ನಾಗಿ ಹಣ್ಣಾಗಲಿ, ಆಮೇಲೆ ಪೂಜೆ ಮಾಡೋಣ ಫಸ್ಟ್ ದ್ರಾಕ್ಷಿ ಅಂತ ಇದ್ವಿ. ಸೊ ಅಷ್ಟರಲ್ಲಿ ಅದೇ ಬರುತ್ತೆ ಚೆನ್ನಾಗಿ ಗಿಡ ಅಂದ್ಕೊಂಡ್ರೆ ಅದೇ ಹೋಯ್ತು. ಸೊ ಇದೇ ಈಗ ಗಟ್ಟಿ ಅನ್ನೋ ಥರ ಇದೆ. ಓಕೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಾನು ಜಾಸ್ತಿ ಏನೂ ವ್ಲಾಗ್ನ ಶೂಟ್ ಮಾಡಲಿಲ್ಲ ಇವತ್ತು. ನನಗೆ ದ್ರಾಕ್ಷಿ ಗಿಡ ಹೋಗಿರೋದಕ್ಕೆ ತುಂಬ ಬೇಜಾರಲ್ಲಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ ಸಿಂಪಲಾಗಿ ಶಾರ್ಟಾಗಿ ಇಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಅನ್ನಿಸ್ತು ನನ್ನ ಮಾತಿನ ಬಗ್ಗೆ ಮತ್ತು ನನ್ನ ವಿಡಿಯೋ ಬಗ್ಗೆ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ಎಲ್ಲರೂ ವಿಡಿಯೋ ನೋಡ್ತೀರಾ, ಆದರೆ ಲೈಕ್ ಮಾತ್ರ ಮಾಡ್ತಿಲ್ಲ. ಪ್ಲೀಸ್ ಆದಷ್ಟು ಎಲ್ಲರೂ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.